ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯ ಅನೇಕ ಉಪಯುಕ್ತ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಇನ್ನು ಕೇವಲ 5 ದಿನ ಬಾಕಿ ಉಳಿದಿರುವಂಥದ್ದು ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ಗೆ. ಇದೇ ತಿಂಗಳ 20, 21, 22 ಅಂದ್ರೆ ಏನು, ಬರುವ ಶುಕ್ರವಾರ, ಶನಿವಾರ ಮತ್ತೆ ಭಾನುವಾರ ನಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ಎಕ್ಸಿಬಿಷನ್ ನಡೀತಾ ಇರುವಂತದ್ದು ಓಲ್ಡ್ ಕಾಯಿನ್ ಎಕ್ಸಿಬಿಷನ್. ಓಲ್ಡ್ ಕಾಯಿನ್ಸ್ ಮಾತ್ರ ಅಲ್ಲ, ಓಲ್ಡ್ ನೋಟ್ಸ್, ಬ್ರಿಟಿಷ್ ಇಂಡಿಯಾ ನೋಟ್ಸ್, ಬ್ರಿಟಿಷ್ ಇಂಡಿಯಾ ಕಾಯಿನ್ಸ್, ಅಂಚೆ ಚೀಟಿಗಳು, ಈ ರೀತಿಯ 10 ಹಲವು ವಸ್ತು ಪ್ರದರ್ಶನ, ಮಾರಾಟ ಮತ್ತೆ ಕೊಡುವುದು, ತೆಗೆದುಕೊಳ್ಳುವುದು ಎಲ್ಲವೂ ಇರುತ್ತೆ. ಅಂದ್ರೆ ಬೈಯಿಂಗ್, ಸೆಲ್ಲಿಂಗ್ ಎಲ್ಲವೂ ಕೂಡ ಇರುತ್ತೆ. ಆದರೆ ನಿಮಗೆ ಈ ಒಂದು ಎಕ್ಸಿಬಿಷನ್ಗಿನ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ತಿಳಿಸಲೇಬೇಕು. ಯಾಕೆ ಅಂದ್ರೆ ಕೇವಲ 5% ಜನಕ್ಕೆ ಮಾತ್ರ ಇದರ ಬಗ್ಗೆ ಇನ್ಫಾರ್ಮೇಶನ್ ಇರುವಂತದ್ದು. ಅಂದ್ರೆ ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಬಗ್ಗೆ ಅಲ್ಲ, ಅದರಲ್ಲಿ ಇರುವಂತಹ ರೂಲ್ಸ್, ರೆಗ್ಯುಲೇಷನ್ಸ್ ಇದ್ರ ಬಗ್ಗೆ. ಸುಮ್ಮನೆ ಎಲ್ಲೆಲ್ಲಿಂದಲೋ ಬರ್ತಾರೆ. ಅಂದ್ರೆ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ, ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ರಾಜ್ಯದ ಹೊರ ರಾಜ್ಯಗಳಿಂದ ಬರ್ತಾರೆ. ಕೇವಲ ಒಂದು ನಾರ್ಮಲ್ ಕಾಯಿನ್ಗಳನ್ನ ಇಟ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಇದಕ್ಕೆ ಯಾವುದೋ ಒಂದು ಫೇಸ್ಬುಕ್ ಪೋಸ್ಟ್ನೋ, ಇನ್ಸ್ಟಾಗ್ರಾಮ್ ಪೋಸ್ಟ್ನೋ, ಇನ್ನೊಂದು ಯೂಟ್ಯೂಬ್ ನ ಇನ್ನೊಂದು ಫೇಕ್ ವಿಡಿಯೋ ನೋಡ್ಕೊಂಡ್ ಬಂದಿರ್ತಾರೆ, ಇಷ್ಟು ಬೆಲೆ ಸಿಗುತ್ತೆ ಅಂತ. ಸೊ ಅಂತವ್ರಿಗೆ ತುಂಬಾ ನಿರಾಸೆ ಆಗಿ ಇದೆಲ್ಲ ಫೇಕ್ ಅಂತ ಅನ್ಕೊಂಡು ಯಾರು ಜೆನ್ಯೂನ್ ಆಗಿರ್ತಾರೆ ಅವ್ರನ್ನ ಕೂಡ ಅವರು ದೂಷಿಸ್ತಾ ಇರ್ತಾರೆ. ಮೊದಲಿಗೆ ಏನಪ್ಪಾ ಅಂತಂದ್ರೆ, ಈ ಒಂದು ಎಕ್ಸಿಬಿಷನ್ ನಡೀತಾ ಇರುವಂತದ್ದು ನಾನು ಈಗಾಗಲೇ ಹೇಳಿದೆ, 3 ದಿನಗಳ ಕಾಲ. ಬೆಳಗ್ಗೆ 10-10:30 ಶುರುವಾದ್ರೆ ಅಫಿಷಿಯಲ್ ಆಗಿ ಮುಗಿಯೋದು 6 ಗಂಟೆಗೆ ಆಗುತ್ತೆ. 5:30-6 ಗಂಟೆ ಮುಗಿಯುತ್ತೆ. ಸ್ಥಳ ಬಂದು ಬೆಂಗಳೂರಿನ ಮೆಜೆಸ್ಟಿಕ್ ನಿಂದ ನೀವು ಮಾರ್ಕೆಟ್ಗೆ ಎಲ್ಲಿ ಹೋಗ್ತಿರಲ್ಲ, ಆ ರೋಡ್ ಅಲ್ಲಿ ಕೆಂಪೇಗೌಡ ರಸ್ತೆ ಇದೆಯಲ್ಲ, ಅಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಬರುತ್ತೆ ಮಧ್ಯದಲ್ಲಿ. ಆ ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರನೇ ಇರುವಂತದ್ದು ಶಿಕ್ಷಕರ ಸದನ. ಹೌದು, ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಇರುವಂತಹ ಶಿಕ್ಷಕರ ಸದನದಲ್ಲಿ ಲೊಕೇಟ್ ಆಗಿರುವಂತದ್ದು. ಶುಕ್ರವಾರ, ಶನಿವಾರ, ಭಾನುವಾರ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. 20, 21, 22 ನಾನು ಬರ್ತಾ ಇರುವಂತದ್ದು ಶನಿವಾರ ಮತ್ತೆ ಭಾನುವಾರ ಬರ್ತಾ ಇದ್ದೇನೆ. 21 ಮತ್ತೆ 22ನೇ ತಾರೀಕು ಸುಮಾರು 11 ಗಂಟೆಗೆ ಬಂದು ಸಂಜೆ 5 ಗಂಟೆವರೆಗೂ ಅಲ್ಲೇ ಇರೋದಕ್ಕೆ ನಾನು ಪ್ಲಾನ್ ಹಾಕಿರುವಂತದ್ದು. ಮತ್ತೆ ನನ್ನ ಒಂದು ಕಾಂಟೆಸ್ಟ್ ಇತ್ತು, ಗಿವ್ ಅವೇ ಕಾಂಟೆಸ್ಟ್. ಅದರಲ್ಲಿ ಸುಮಾರು 11 ಜನ ರನ್ನರ್ ಅಪ್ಸ್, 5 ಜನ ವಿನ್ನರ್ಸ್ ಮತ್ತೆ ಒಂದು ಸ್ಪೆಷಲ್ ಪ್ರೈಸ್. ಒಟ್ಟು 17 ಜನಕ್ಕೆ ತಲಾ 20ರಿಂದ 25 ಕಾಯಿನ್ಗಳು ಸಿಗ್ತಾ ಇರುವಂತದ್ದು. ಸೊ ಎಲ್ಲರಿಗೂ ಯಾರ್ಯಾರೆಲ್ಲ ವಿನ್ ಆಗಿದ್ದೀರಾ, ಮತ್ತೆ ರನ್ನರ್ ಅಪ್ಸ್ ಇದ್ದೀರಾ, ಮತ್ತೆ ಸ್ಪೆಷಲ್ ಪ್ರೈಸ್ ಪಡೆದಿರುವಂತಹ ಬಸವರಾಜ್ ಅವರೇ, ದಯವಿಟ್ಟು ಎಕ್ಸಿಬಿಷನ್ಗೆ ಬನ್ನಿ. ಶನಿವಾರ ಮತ್ತೆ ಭಾನುವಾರ ಸಿಗೋಣ, ಭೇಟಿಯಾಗೋಣ. ನಿಮ್ಮೆಲ್ಲರ ಡೌಟ್ಸ್ ಗಳೇನಿದೆ ಅದನ್ನ ನಾನು ಕ್ಲಾರಿಫೈ ಮಾಡೋದಕ್ಕೆ ನನಗೆ ಗೊತ್ತಿರುವಷ್ಟು ನಾಲೆಡ್ಜ್ ಅಲ್ಲಿ ಟ್ರೈ ಮಾಡ್ತೇನೆ. ಇದು ಮೊದಲನೇ ವಿಷಯ. ಎರಡನೇದೇನಪ್ಪಾ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರಬಹುದು, 2025ರಲ್ಲಿ ಅಹಮದಾಬಾದ್ ನಲ್ಲಿ ನಡೆದಂತಹ ಒಂದು ಕಾಯಿನ್ ಎಕ್ಸಿಬಿಷನ್, ಸೇಮ್ ಇದೇ ರೀತಿಯ ಒಂದು ರಾಷ್ಟ್ರೀಯ ಮಟ್ಟದ ದೊಡ್ಡ ಕಾಯಿನ್ ಎಕ್ಸಿಬಿಷನ್ ಫೇಲ್ ಆಗಿರುವಂತದ್ದು. ಯಾಕೆ ಅಂದ್ರೆ ಅಲ್ಲಿ ಜನರು ಮೂರ್ಖತನದಿಂದ ವರ್ತಿಸಿರುವಂತದ್ದು. ಟ್ರ್ಯಾಕ್ಟರ್ ನೋಟುಗಳು, ಅದೇ ರೀತಿ ಇಂದಿರಾ ಗಾಂಧಿ ಮತ್ತೆ ಜವಾಹರ್ಲಾಲ್ ನೆಹರು ಅವರ ನಾಣ್ಯಗಳನ್ನು ತಂದು ನಮಗೆ ಹೆಚ್ಚಿನ ದುಡ್ಡು ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಯಾರ ಹತ್ರ? ಆಯೋಜಕರ ಹತ್ರ. ಆ ರೀತಿ ಎಲ್ಲ ಮಾಡೋಕೋದ್ರೆ ಎಕ್ಸಿಬಿಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ಈ ರೀತಿಯ ಮೂರ್ಖತನದ ಉಚ್ಚಾಟಗಳು ನಿಲ್ಲಿಸಿ. ಇದೆಲ್ಲ ಬೇಡ, ಇದೆಲ್ಲ ಫೇಕ್. ನನ್ನ ವಿಡಿಯೋಗಳನ್ನ ನೀವು ನೋಡ್ತಾ ಇರೋರಿಗೆ, ನಮ್ಮ ವೀಕ್ಷಕರಿಗೆ ಅರ್ಥ ಆಗಿದೆ ಯಾವುದಕ್ಕೆ ಜೆನ್ಯೂನ್ ಆಗಿ ಬೆಲೆ ಇರುತ್ತೆ, ಯಾವುದಕ್ಕೆ ಹೆಚ್ಚಿನ ಬೆಲೆ ಸಿಗುತ್ತೆ, ಯಾವುದು ರೇರ್ ಕ್ಯಾಟಗರಿಯ ಕಾಯಿನ್, ಯಾವುದು ಕಾಮನ್ ಕ್ಯಾಟಗರಿಯ ಕಾಯಿನ್ಸ್, ಇವೆಲ್ಲವೂ ಕೂಡ. ಹೆಚ್ಚು ಈಗ ಪ್ರಚಲಿತದಲ್ಲಿರುವಂತದ್ದು ಏನಂದ್ರೆ 1985ರ ಹೆಚ್ಮಿಂಟ್ ನ ಕಾಯಿನ್, ₹1 ಹೆಚ್ಮಿಂಟ್ ನ ಕಾಯಿನ್. ಎಷ್ಟು ಜನ ತಲೆ ಕೆಡಿಸ್ಕೊಂಡಿದ್ದಾರೆ ಅಂದ್ರೆ ಇದಕ್ಕೋಸ್ಕರ. ಪಾಪ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಆಸಕ್ತರು ನನ್ನ ಚಾನಲ್ ಅಲ್ಲಿ ಹೋಗಿ ನೋಡಬಹುದು ಅದರ ನಿಖರವಾದ ಬೆಲೆ ಮತ್ತೆ ಅದರಿಂದ ಇರುವಂತಹ ಒಂದು ವ್ಯವಸ್ಥಿತವಾದ ಜಾಲದ ಬಗ್ಗೆ ನಾನು ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಟ್ಟಿರುವಂತದ್ದು. ಕಳೆದ ತಿಂಗಳು ಆ ವಿಡಿಯೋ ಮಾಡಿದ್ದೆ. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಆ ವಿಡಿಯೋಗೆ. ಸುಮಾರು 20,000 ಜನ ನೋಡಿ ಅಪ್ರಿಶಿಯೇಟ್ ಮಾಡಿದ್ದೀರಾ, ತುಂಬಾ ಧನ್ಯವಾದಗಳು. ಮತ್ತೊಂದು ವಿಷಯ ಏನಂದ್ರೆ, ಈ ಬ್ಯಾನ್ ಆಗಿರುವಂತಹ ನೋಟುಗಳನ್ನ ತರಬೇಡಿ. ₹500 ಏನು 2018ರಲ್ಲಿ ಬ್ಯಾನ್ ಆಯ್ತಲ್ಲ, ಆ ನೋಟುಗಳನ್ನ ದಯವಿಟ್ಟು ತರಬೇಡಿ. ಅದನ್ನ ತರೋದು, ಮಾರೋದು ಮತ್ತೆ ಕೊಳ್ಳೋದು ತುಂಬಾ ಅಪರಾಧ. ಯಾರು ತಗೊಂತಾ ಇದಾರೆ ಅಂದ್ರೆ ನಿಮ್ಮ ಹತ್ರ ಸಿಕ್ಕಿಬಿದ್ರೆ ಅಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಆ ತರದೆಲ್ಲ ಏನು ಆ ವಹಿವಾಟುಗಳನ್ನ ಮಾಡಕ್ ಹೋಗ್ಬೇಡಿ. ಬ್ಯಾನ್ ಆಗಿರೋ ನೋಟುಗಳು ₹500, ₹1000, ಅದೇ ರೀತಿ ಸ್ಟಾಪ್ ಆಗಿರುವಂತಹ ₹2000 ನೋಟುಗಳನ್ನ ಯಾರು ಕೂಡ ತರೋದು ಬೇಡ. ಮತ್ತೆ 786 ನೋಟುಗಳು ನನ್ನ ಹತ್ರ ಚಲಾವಣೆಯಲ್ಲಿ ಇರುವಂತಹ ನೋಟಿನಲ್ಲಿ 786 ಇದೆ, ಇದಕ್ಕೆ ಮಾರಬಹುದು ಅಂತ ಬಂದ್ರೆ ಅದು ನಿಮ್ಮ ಮೂರ್ಖತನ. ಯಾಕಂದ್ರೆ ₹500 ನೋಟ್ ಅಂದ್ರೆ ₹600 ಸಿಗೋದು ಹೆಚ್ಚೆಚ್ಚು. ಅದು UNC ಕಂಡೀಷನ್ ಇದ್ರೆ ಮಾತ್ರ ಒಂದು ₹600-700 ಸಿಕ್ಕಿದ್ರೆ ಹೆಚ್ಚೆಚ್ಚು. ಅದನ್ನ ಬೈಯರ್ ಬರಬೇಕು, ಪ್ರಾಪರ್ ಬೈಯರ್. ನೀವು ಸುಮ್ಮನೆ ತಂದು ನಾನು ಸೇಲ್ ಆಗ್ಲಿಲ್ಲ, ಇದೆಲ್ಲ ಫೇಕ್ ಅನ್ಕೊಂಡ್ರೆ ನಾನೇನು ಮಾಡಕ್ ಆಗೋದಿಲ್ಲ. 786 2 ಸತಿ ಇರುವಂತಹ ನೋಟುಗಳು ಇತ್ತು ಅಂದ್ರೆ ಸ್ವಲ್ಪ ಬೇಡಿಕೆ ಇದ್ದೇ ಇರುತ್ತೆ. ಅಥವಾ 000 786 ಈ ತರ ಸೆಟ್ಗಳಿರ್ಬೇಕು. 786 786 000 786 786 000 ಈ ತರ ಸೆಟ್ಗಳಿತ್ತು ಅಂದ್ರೆ ಸ್ವಲ್ಪ ಬೆಲೆ ಇದ್ದೇ ಇರುತ್ತೆ. ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಈ ಬಿಗ್ ಕಾಯಿನ್ಗಳು ಅಂದ್ರೆ ₹5 ಬಿಗ್ ಕಾಯಿನ್ಗಳನ್ನ ತಗೊಂಡ್ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ. ನನ್ನ ವೀಕ್ಷಕರ ಆ ತರ ಮಾಡೋದಿಲ್ಲ ಅಂತ ಅನ್ಕೊಂಡಿದೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ,
ರೇರ್ ಕ್ಯಾಟಗರಿಯ ನಾಣ್ಯಗಳಿಗೆ ಮಾತ್ರ ಹೆಚ್ಚಿನ ಬೇಡಿಕೆ ಇದ್ದೇ ಇರುತ್ತೆ. ರೇರ್ ಕ್ಯಾಟಗರಿಯ ನಾಣ್ಯಗಳು ಯಾವ್ಯಾವು ನನ್ನ ಚಾನಲ್ ಇರುವಂತದ್ದು ಎಲ್ಲಾ ರೇರ್ ಕ್ಯಾಟಗರಿಯ ನಾಣ್ಯಗಳನ್ನು ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೇನೆ. ಆಸಕ್ತರು ಹೋಗಿ ನೋಡಬಹುದು. ಆ ನಾಣ್ಯಗಳಿಗೆ ಮಾತ್ರ ಬೆಲೆ ಇರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ 25 ಪೈಸೆಯ 1993 ಹೈದರಾಬಾದ್ ಮಿಂಟ್ನ ಕಾಯಿನ್, ಜೆನ್ಯೂನ್ ಕಾಯಿನ್ ಇರಬೇಕು. ಮತ್ತೆ ₹1 1991 ನೋಯ್ಡಾ ಮಿಂಟ್ನ ಕಾಯಿನ್. ಅದೇ ರೀತಿ ₹1 1983 ಹೈದರಾಬಾದ್ ಮಿಂಟ್ನ ಕಾಯಿನ್, ₹1 1982 ಬಾಂಬೆ ಮಿಂಟ್ನ ಕಾಯಿನ್, ₹5 ಕ್ರಾಸ್ ಕಾಯಿನ್. ₹5 ಕ್ರಾಸ್ ಕಾಯಿನ್ ಸಿಂಗಲ್ ಇಯರ್ ಸಿಂಗಲ್ ಮಿಂಟ್, ಅದು ತಲೆನೇ ಕೆಡ್ಸ್ಕೊಂಡು ಹೋಗ್ಬೇಡಿ, ಅದಿತ್ತು ಅಂದ್ರೆ ಬೆಲೆ ಇದ್ದೇ ಇರುತ್ತೆ. ಮತ್ತೆ ₹1 ಕ್ರಾಸ್ ಕಾಯಿನ್ ಅಲ್ಲಿ ಬರುವಂತಹ 2004 ಬಾಂಬೆ ಮಿಂಟ್ನ ಕಾಯಿನ್. ಇನ್ನು ಈ ರೀತಿ ಹೇಳ್ತಾ ಹೋದ್ರೆ 1970 ಬಾಂಬೆ ಮಿಂಟ್ನ ಕಾಯಿನ್, ಡಬ್ಬು ಕಾಯಿನ್ ಬರ್ತಲ್ಲ ಅದು. ಅದಾದ್ಮೇಲೆ ಇನ್ನು ಹಲವಾರು ಕಾಯಿನ್ಗಳಿರುವಂಥದ್ದು ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಬಹುದು. ಮತ್ತೆ ₹2 ಡೆಫಿನೆಟಿವ್ ಸೀರೀಸ್ನ 2004 ಹೈದರಾಬಾದ್ ಮಿಂಟ್ನ ಕಾಯಿನ್, ಮತ್ತೆ ಕೋಲ್ಕತ್ತಾ ಮಿಂಟ್ನ ಕಾಯಿನ್ ಸ್ವಲ್ಪ ರೇರ್ ಕ್ಯಾಟಗರಿ ಇರುವಂತದ್ದು. ರೇರ್ ಅಂದ್ರೆ ಎಕ್ಸ್ಟ್ರೀಮ್ಲಿ ರೇರ್ ಅಲ್ಲ, ರೇರ್ ಕ್ಯಾಟಗರಿ, ಅದಕ್ಕೆಲ್ಲ ಹೆಚ್ಚು ಬೇಡಿಕೆ ಇರುತ್ತೆ. ಮತ್ತೆ 1992 ನೋಯ್ಡಾ ಮಿಂಟ್ನ ಕಾಯಿನ್ ಡೆಫಿನೆಟಿವ್ ಸೀರೀಸ್ ನಲ್ಲಿ, 2004 ಮತ್ತೆ ಇನ್ನೊಂದು ₹5 ಡೆಫಿನೆಟಿವ್ ಕಾಯಿನ್ ಹೈದರಾಬಾದ್ ಮಿಂಟ್ನ ಕಾಯಿನ್. ಇವೆಲ್ಲವೂ ಸ್ವಲ್ಪ ಬೇಡಿಕೆ ಇರುತ್ತೆ. ಇಂಥ ನಾಣ್ಯಗಳಿಗೆ ಹೆಚ್ಚಿನ ಮನ್ನಣೆ ಸಿಗುತ್ತೆ. ಮತ್ತೆ ಸಿಲ್ವರ್ ನಾಣ್ಯಗಳಿದಾವೆ ಮಾರಬೇಕು ಅಂತಂದ್ರೆ ನಿಮ್ಮ ಹತ್ರ ಇರುವ ಜೆನ್ಯೂನ್ ಸಿಲ್ವರ್ ನಾಣ್ಯಗಳಿಗೆ ಬೆಲೆ ಬೇಕಂದ್ರೆ ನನ್ನ ಚಾನಲ್ ನಲ್ಲಿ ವಿಡಿಯೋಗಳಿದಾವೆ, ಹೋಗಿ ನೋಡಬಹುದು. ಯಾವ ನಾಣ್ಯಗಳಿಗೆ ಎಷ್ಟು ಬೆಲೆ ಅಂತ ಒಂದು ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ ಐಡಿಯಾ ಬರುತ್ತೆ. ಇವಾಗ ಎಷ್ಟೋ ಜನ ಪಾಪ ಗೊತ್ತಿಲ್ದಿರ ಇವತ್ತು ಸಿಲ್ವರ್ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಒಡವೆ ಅಂಗಡಿಯಲ್ಲಿ ಹೋಗಿ ಮಾರ್ತಾ ಇದಾರೆ. ಅವರು ಖಂಡಿತ ಅದನ್ನ ಕರಗಿಸಿ ಅದನ್ನ ಅವ್ರು ಇನ್ನೂ ಒಡವೆ ಮಾಡೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬೆಲೆ ಏನು ಅಂತ. ಕ್ವೀನ್ ವಿಕ್ಟೋರಿಯಾ ಕಾಯಿನ್ ಆಗಿರಬಹುದು, ಜಾರ್ಜ್ ಎಂಪರರ್ ಕಾಯಿನ್ ಆಗಿರಬಹುದು, ಬೆಳ್ಳಿ ಬೆಲೆಗೆ ಮಾರ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ಏನ್ ಹೇಳ್ತಾರೆ ಮೂರ್ಖತನ ಬೇಡ. ಸೊ ಅದಕ್ಕೆಲ್ಲ ಸೂಕ್ತ ವೇದಿಕೆ ಇದ್ದೇ ಇರುತ್ತೆ, ಅಲ್ಲಿ ಹೋಗಿ ಮಾರಿ. ನಿಮಗೆ ಅದರ ಬೆಳ್ಳಿ ರೇಟ್ಗಿಂತ 3-4 ಪಟ್ಟು, ಕೆಲವೊಂದು ನಾಣ್ಯಗಳಿಗೆ 100 ಪಟ್ಟು ಇದೆ. ಖಂಡಿತವಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಸಿಲ್ವರ್ ನಾಣ್ಯಗಳು ಇದಾವಂಥದ್ದು. ಯಾವುದು 1800 ನಾಣ್ಯಗಳು, 1850, 60, 70 ನಾಣ್ಯಗಳಲ್ಲಿ ಕೆಲವೊಂದು ರೇರ್ ಕ್ಯಾಟಗರಿಯ ನಾಣ್ಯಗಳು ಇರುವಂತದ್ದು. ನಾನು ನನ್ನ ಚಾನಲ್ ಅಲ್ಲಿ ಆ ನಾಣ್ಯಗಳ ಬೆಲೆಯನ್ನು ಕೂಡ ನಾನು ತಿಳಿಸಿದ್ದೀನಿ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ನಾಣ್ಯಗಳು ಅಂತ. ಅಲ್ಲಿ ಹೋಗಿ ನೀವು ನೋಡಬಹುದು. ಮತ್ತೆ ವಿನ್ನರ್ಸ್ ಮತ್ತೆ ರನ್ನರ್ಸ್ ದಯವಿಟ್ಟು ಬಂದು ಗಿಫ್ಟ್ ನ ಕಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಸಣ್ಣ ಕಿವಿ ಮಾತೇನಪ್ಪಾ ಅಂದ್ರೆ, ದಯವಿಟ್ಟು ನಾರ್ಮಲ್ ಕ್ಯಾಟಗರಿಯ ಕಾಯಿನ್ಗಳನ್ನ ತಂದು ಮಾರಬಹುದು ಅಂತ ಅನ್ಕೊಂಡ್ರೆ ತಪ್ಪಾಗತ್ತೆ. ನಾರ್ಮಲ್ ಕಮಮೋರೇಟಿವ್ ಕಾಯಿನ್ಗಳನ್ನ ₹2 ₹5 ಕಮಮೋರೇಟಿವ್ ಕಾಯಿನ್ಗಳನ್ನ ತಗೊಂಡು ನಾನು ಮಾರ್ತೀನಿ ಅಂತ ಬಂದ್ರೆ ವೇಸ್ಟ್. ಮತ್ತೆ ಇನ್ನೊಂದು ಮೇಜರ್ ವೈಷ್ಣೋದೇವಿ ಕಾಯಿನ್ಗಳನ್ನ ದಯವಿಟ್ಟು ಯಾರು ತಗೊಂಡು ಹೋಗ್ಬೇಡಿ, ಅದು ಫೇಕ್. ವೈಷ್ಣೋದೇವಿ ಕಾಯಿನ್ಗಳಿಗೆ ಯಾವುದೇ ರೀತಿಯ ಬೆಲೆನೂ ಇಲ್ಲ, ಮಾರುಕಟ್ಟೆನೂ ಇಲ್ಲ. ನೀವು ತಗೊಂಡ್ರೆ ನಿಮಗೆ ₹1 ಸಿಗೋದಿಲ್ಲ, ಅದಕ್ಕೆ ಯಾರು ತಗೊಳಕ್ಕೂ ಹೋಗೋದಿಲ್ಲ. ಸೇಮ್ ಅದು ಮುಖ ಬೆಲೆ ಅಷ್ಟೇ ಬೆಲೆ ಇರುವಂತದ್ದು. ಮತ್ತೆ ಇನ್ನೊಂದೇನು ಅಂದ್ರೆ, ಎಲ್ರಿಗೂ ಆಲ್ ದ ಬೆಸ್ಟ್. ಮೇನ್ ಆಗಿ ಎಲ್ರಿಗೂ ಆಲ್ ದ ಬೆಸ್ಟ್. ಯಾರ ಹತ್ರ ರೇರ್ ಕ್ಯಾಟಗರಿಯ ಕಾಯಿನ್ಗಳಿದಾವಲ್ಲ ಅವ್ರಿಗೆ ಈ ಒಂದು ಆಲ್ ದ ಬೆಸ್ಟ್ ತಲುಪುತ್ತೆ. ನಾರ್ಮಲ್ ಕ್ಯಾಟಗರಿಯ ಕಾಯಿನ್ ತಗೊಂಡು ನನ್ನನ್ನ ಬೈಕೊಂಡು ಹೋಗ್ಬೇಡಿ. ನೀವು ನನ್ನನ್ನೇ ಅಂತಲ್ಲ, ಯಾವುದೇ ಜೆನ್ಯೂನ್ ಯೂಟ್ಯೂಬ್ ಕ್ರಿಯೇಟರ್ ಇದಾರಲ್ಲ ಈ ವರ್ಲ್ಡ್ ಕಾಯಿನ್ಸ್ ಬಗ್ಗೆ ಮಾಡೋರು, ಅವ್ರನ್ನ ಯಾರನ್ನು ದೂಷಿಸಿದ್ರೆ ನಿಮಗೆ ಏನು ಸಿಗೋದಿಲ್ಲ. ನಿಮ್ಮ ಹತ್ರ ಇರೋ ನಾಣ್ಯ ರೇರ್ ಕ್ಯಾಟಗರಿ ಇದೆಯಾ, ಬನ್ನಿ ಮಾರಿ ದುಡ್ಡು ತಗೊಂಡು ಹೋಗಿ. ಇಲ್ವಾ ನೀವು ಒಬ್ಬ ಕಾಯಿನ್ ಕಲೆಕ್ಟರ್ ಆಗ್ಬೇಕಾ, ಬನ್ನಿ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಪ್ಯೂರ್ ಆಗಿ ನೀವು ನಾಲೆಡ್ಜ್ ಪರ್ಪಸ್ಗೋಸ್ಕರ ಬನ್ನಿ. ಯಾಕಂದ್ರೆ ಇದು ನಡೆಯೋದು ವರ್ಷಕ್ಕೆ 2 ಸಾರಿ, ಮೊದಲ 2 ಸಾವಿರ ನಡೆಸ್ತಾ ಇರುವಂತದ್ದು ಈ ಒಂದು ಕಾಯಿನ್ ಎಕ್ಸಿಬಿಷನ್ ನ. ವರ್ಷಕ್ಕೆ 1 ಸಾರಿ ಅಥವಾ 2 ಸಾರಿ ಈ ಒಂದು ಸುವರ್ಣ ಅವಕಾಶ ಸಿಗೋದು. ಬಂದು ಅಟೆಂಡ್ ಮಾಡಿ. ಅಲ್ಲಿ ಸಿಗುವಂತಹ ರಾಜರ ಕಾಲದ ಚಿನ್ನದ ನಾಣ್ಯಗಳು, ಅಪರೂಪವಾದಂತಹ ಬ್ರಿಟಿಷರ ಕಾಲದ ನೋಟುಗಳು, ನಾಣ್ಯಗಳು, ಇವನ್ನೆಲ್ಲ ನೀವು ಕಣ್ತುಂಬಿಕೊಳ್ಳಬಹುದು. ನೀವೆಲ್ಲ ಗೂಗಲ್ ಅಲ್ಲಿ ಇಮೇಜಸ್ ಅಲ್ಲಿ ನೋಡೋದು ಬೇರೆ, ಲೈವ್ ಆಗಿ ನೋಡೋದು ಬೇರೆ ಅಲ್ವಾ. ಇದೊಂದು ಅನುಭವ ಅಷ್ಟೇ, ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ ನ ಗೈನ್ ಮಾಡ್ಕೊಳ್ಳಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮೇನ್ ಆಗಿ ರೇರ್ ಕ್ಯಾಟಗರಿ ಕಾಯಿನ್ಸ್ ಅನ್ನ ಇಟ್ಕೊಂಡಿರುವಂತವ್ರಿಗೆ, ರೇರ್ ಕ್ಯಾಟಗರಿ ನೋಟ್ಗಳನ್ನ ಇಟ್ಕೊಂಡಿರುವಂತವ್ರಿಗೆ ಸೊ ವಿಶೇಷವಾದಂತಹ ಬೇಡಿಕೆ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.